ಹಾಯ್, ವೆಲ್ಕಮ್ ಟು ಇಶಾನ್ವಿ ಅಕಾಡೆಮಿ ಶಿವಮೊಗ್ಗ. ನಾನು ನಿಮ್ಮ ಪ್ರಕಾಶ್ ಮಂಡಗಟ್ಟ. ಇಂದು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ರಾಜಾರಾಮ್ ಮೋಹನ್ ರಾಯರ ಪಾತ್ರವನ್ನು ಅನಲೈಸ್ ಮಾಡೋಣ. ರಾಜಾರಾಮ್ ಮೋಹನ್ ರಾಯ್ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಬಹುದೊಡ್ಡ ಹೆಸರು. ಬ್ರಹ್ಮ ಸಮಾಜದ ಸ್ಥಾಪನೆ ಮೂಲಕವಾಗಿ ಸಾಮಾಜಿಕ ಧಾರ್ಮಿಕ ಸುಧಾರಣೆಯಲ್ಲಿ ಕ್ರಾಂತಿಯನ್ನು ಎಬ್ಬಿಸಿದಂತಹ ಒಬ್ಬ ಶ್ರೇಷ್ಠ ಸಾಮಾಜಿಕ ಧಾರ್ಮಿಕ ಸುಧಾರಕ. ರಾಜಾರಾಮ್ ಮೋಹನ್ ರಾಯರನ್ನ ಭಾರತೀಯ ಪುನರುಜ್ಜೀವನದ ಪಿತಾಮಹ ಅಂತೇಳಿ ಕರೆಯಲಾಗುತ್ತೆ, ಹಾಗೂ ಭಾರತೀಯ ಪುನರುಜ್ಜೀವನದ ಧ್ರುವ ತಾರೆ, ಮಾರ್ನಿಂಗ್ ಸ್ಟಾರ್ ಆಫ್ ಇಂಡಿಯನ್ ರೆನೆಸಾನ್ಸ್ ಹಾಗೂ ಫಾದರ್ ಆಫ್ ಇಂಡಿಯನ್ ರೆನೆಸಾನ್ಸ್ ಅಂತೇಳಿ ಇವರನ್ನ ಕರೆಯಲಾಗುತ್ತೆ. ಇವರ ಪಾತ್ರವನ್ನು ಅವಲೋಕನ ಮಾಡೋದಾದರೆ ನಾವು ಪ್ರಮುಖವಾಗಿ 5 ಪಾಯಿಂಟ್ಗಳಲ್ಲಿ ಅದನ್ನು ಅವಲೋಕನ ಮಾಡ್ತಾ ಹೋಗ್ಬೋದು. ಒಂದು, ಆರಂಭಿಕ ಜೀವನ, ಪೀಠಿಕಾ ಭಾಗದಲ್ಲಿ ಉಲ್ಲೇಖ ಮಾಡಿ ಬರೀಬೋದು. ಇನ್ನು ಬ್ರಹ್ಮ ಸಮಾಜದ ಸ್ಥಾಪನೆ, ಸಾಮಾಜಿಕ ಧಾರ್ಮಿಕ ಸುಧಾರಣೆ, ಸತಿ ಪದ್ಧತಿ ನಿಷೇಧ 1829, ಇಂಗ್ಲಿಷ್ ಶಿಕ್ಷಣದ ಪ್ರತಿಪಾದನೆ. ಹೀಗೆ ಈ 5 ಸಂಗತಿಗಳ ಮೂಲಕವಾಗಿ ರಾಜಾರಾಮ್ ಮೋಹನ್ ರಾಯರ ಪಾತ್ರವನ್ನು ನಾವು ವಿಶದಪಡಿಸ್ತಾ ಹೋಗ್ಬೋದು. ಒನ್ ಬೈ ಒನ್ ನೋಡೋಣ. ಆರಂಭಿಕ ಜೀವನ. ರಾಜಾರಾಮ್ ಮೋಹನ್ ರಾಯ್ ಈ ದೇಶ ಕಂಡಂತ ಅಪ್ರತಿಮ ಸಾಮಾಜಿಕ ಧಾರ್ಮಿಕ ಸುಧಾರಕ. ಇವರು 1772ರಲ್ಲಿ ಬಂಗಾಳದ ರಾಧಾನಗರ ಎಂಬಲ್ಲಿ ಜನಿಸ್ತಾರೆ. ಇವರ ತಂದೆ ರಮಾಕಾಂತ್ ರಾಯ್, ತಾಯಿ ತಾರಿಣಿ ದೇವಿ. ಈ ದಂಪತಿಗಳ ಮಗನಾಗಿ 1772ರಲ್ಲಿ ಬಂಗಾಳದ ರಾಧಾನಗರ ಎಂಬಲ್ಲಿ ಜನಿಸ್ತಾರೆ. ಆರಂಭದಿಂದ ಕೂಡ ಬುದ್ಧಿಜೀವಿಯಾಗಿದ್ದಂತಹ ರಾಜಾರಾಮ್ ಮೋಹನ್ ರಾಯ್ ಬಹುಭಾಷಾ ಪಂಡಿತರಾಗಿದ್ದರು. ನಿಮಗೆ 1 ಅಂಕ 2 ಅಂಕದಲ್ಲಿ ನಿಮಗೆ ಕೇಳಲಾಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಅವಲೋಕನ ಮಾಡ್ತಾ ಇದ್ದೀನಿ. ಇಲ್ಲಿ ಅರಬಿಕ್, ಪರ್ಷಿಯನ್, ಇಂಗ್ಲಿಷ್, ಫ್ರೆಂಚ್, ಲ್ಯಾಟಿನ್, ಗ್ರೀಕ್ ಮತ್ತು ಹೀಬ್ರೂ ಈ ಎಲ್ಲ ಭಾಷೆಗಳಲ್ಲೂ ಕೂಡ ಅಪಾರ ಪಾಂಡಿತ್ಯ ಪಡೆದಂಥ ವ್ಯಕ್ತಿ ರಾಜಾರಾಮ್ ಮೋಹನ್ ರಾಯ್ ಆಗಿದ್ದರು. ಹಾಗಾಗಿನೇ ಅವರು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಬೇರೆ ಸಂಸ್ಕೃತಿಗಳಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಕಂಪೇರ್ ಮಾಡೋ ಮೂಲಕ ನಮ್ಮ ಸಮಾಜದ ಅಂಕುಡೊಂಕುಗಳನ್ನು, ಅನಿಷ್ಟ ಪದ್ಧತಿಗಳ ವಿರುದ್ಧವಾಗಿ ಹೋರಾಟವನ್ನು ಆರ್ಗನೈಸ್ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಯಿತು ಅಂತ ಉಲ್ಲೇಖ ಮಾಡಬಹುದು. ಮೊದಲನೇದಾಗಿ ಇವರ ಸಾಮಾಜಿಕ ಧಾರ್ಮಿಕ ಸುಧಾರಣೆಯಲ್ಲಿ ಬಹಳ ದೊಡ್ಡ ಹೆಗ್ಗುರುತು ಅಂದರೆ ಬ್ರಹ್ಮ ಸಮಾಜದ ಸ್ಥಾಪನೆ. ಬ್ರಹ್ಮ ಸಮಾಜ. ರಾಜಾರಾಮ್ ಮೋಹನ್ ರಾಯರವರು ಬ್ರಹ್ಮ ಸಮಾಜವನ್ನು 1828ರಲ್ಲಿ ಆಗಸ್ಟ್ 20ರಂದು ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ. 1828 ಆಗಸ್ಟ್ 20ರಲ್ಲಿ ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ. ಮೂಲತಃ ಇದು 1914ರಲ್ಲಿ ಅವರೇ ಸ್ಥಾಪನೆ ಮಾಡಿದಂಥ ಆತ್ಮೀಯ ಸಭಾದ ಒಂದು ಮುಂದುವರೆದ ಭಾಗವಾಗಿ ಉಲ್ಲೇಖ ಮಾಡಬಹುದು. ಅಥವಾ ಕೆಲವು ಪುಸ್ತಕಗಳಲ್ಲಿ ಅಥವಾ ಕೆಲವು ಕಂಪ್ಯೂಟರ್ ಎಕ್ಸಾಮ್ಗಳಲ್ಲಿ ಬ್ರಹ್ಮ ಸಮಾಜದ ಮೊದಲ ಹೆಸರು ಅಂತಲೇ ಕೂಡ ಕೇಳಲಾಗುತ್ತೆ. ಆತ್ಮೀಯ ಸಭಾ ಅಂತೇಳಿ ಕರೀತೇವೆ. ಅದರ ಮುಂದುವರೆದ ಭಾಗವಾಗಿ ಅಂದರೆ 1914ರಲ್ಲಿ ಅವರೇ ಸ್ಥಾಪನೆ ಮಾಡಿದಂಥ ಆತ್ಮೀಯ ಸಭಾವನ್ನು 1928ರಲ್ಲಿ ಆಗಸ್ಟ್ 20ರಂದು ಕಲ್ಕತ್ತಾದಲ್ಲಿ ಬ್ರಹ್ಮ ಸಮಾಜವಾಗಿ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಸಮಾಜದ ಮೂಲಕವಾಗಿ ಹಲವಾರು ಅಂಧಶ್ರದ್ಧೆಗಳನ್ನು ಖಂಡಿಸ್ತಾ ಹೋಗ್ತಾರೆ. ಭಾರತೀಯ ಸಮಾಜದಲ್ಲಿದ್ದಂತಹ ಪ್ರಮುಖ ಅಂಶಗಳನ್ನು ಖಂಡಿಸ್ತಾರೆ, ಕೆಲವನ್ನ ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಪ್ರಮುಖವಾಗಿ ಏಕೇಶ್ವರತೆ ಈ ಬ್ರಹ್ಮ ಸಮಾಜದ ಪ್ರಮುಖವಾದ ಪ್ರತಿಪಾದನೆ. ದೇವರು ಒಬ್ಬನೇ, ಪ್ರತಿ ಧರ್ಮದಲ್ಲೂ ಸತ್ಯ ಇದೆ, ಈ ಅಂಶಗಳನ್ನು ಅವರು ಪ್ರತಿಪಾದನೆ ಮಾಡ್ತಾ ಬಂದರು ಬ್ರಹ್ಮ ಸಮಾಜದ ಮೂಲಕ. ದೇವರು ಒಬ್ಬನೇ, ಪ್ರತಿ ಧರ್ಮದಲ್ಲೂ ಕೂಡ ಸತ್ಯವಿದೆ ಅಂತೇಳಿ ಏಕೇಶ್ವರತೆಯನ್ನು ಪ್ರತಿಪಾದನೆ ಮಾಡ್ತಾ ಬಂದಿದ್ದನ್ನು ನಾವಿಲ್ಲಿ ಕಾಣ್ತೇವೆ. ಜೊತೆಗೆ ಅಂದು ಸಮಾಜದಲ್ಲಿ ರೂಢಿಯಲ್ಲಿದ್ದಂಥ ಸಾಮಾಜಿಕ ಅನಿಷ್ಟಗಳಾಗಿದ್ದಂಥ ಮೂರ್ತಿ ಪೂಜೆ ಇರ್ಬೋದು, ಕಂದಾಚರಣೆಗಳು ಇರ್ಬೋದು, ಅಂಧಶ್ರದ್ಧೆಗಳಿರ್ಬೋದು, ಮೂಢನಂಬಿಕೆ ಇವೆಲ್ಲವೂ ಕೂಡ ಅರ್ಥಹೀನ ಅಂತೇಳಿ ಅವ್ರನ್ನ ಖಂಡಿಸ್ತಾ ಹೋಗ್ತಾರೆ. ಮೂರ್ತಿ ಪೂಜೆ, ಐಡಲ್ ವರ್ಷಿಪ್, ಬ್ಲೈಂಡ್ ಫೈಟ್ಸ್, ಬ್ಲೈಂಡ್ ಆಚರಣೆಗಳೇನಿದ್ದಾವೆ ಅವೆಲ್ಲವೂ ಕೂಡ ಅರ್ಥಹೀನ, ಯಾವುದೇ ಶಾಸ್ತ್ರಗಳಲ್ಲಿ ಅವುಗಳನ್ನು ಉಲ್ಲೇಖ ಮಾಡಿಲ್ಲ ಅಂತೇಳಿ ಬಹುತೇಕವಾಗಿ ಅಂದಿನ ಡಂಬಾಚಾರಗಳನ್ನು, ಕಂದಾಚರಣೆಗಳನ್ನೆಲ್ಲ ಇವರು ಖಂಡನೆ ಮಾಡೋ ಕೆಲಸವನ್ನು ಮಾಡ್ತಾರೆ, ಟೀಕಿಸೋ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಇನ್ನು ಮೂರನೇದಾಗಿ ಸಾಮಾಜಿಕ ಸುಧಾರಣೆ. ಸಾಮಾಜಿಕವಾಗಿ ಹಲವಾರು ಅನಿಷ್ಟ ಪದ್ಧತಿಗಳ ವಿರುದ್ಧವಾಗಿ ಬ್ರಹ್ಮ ಸಮಾಜದ ಮೂಲಕ ರಾಜಾರಾಮ್ ಮೋಹನ್ ರಾಯ್ ಸಮರವನ್ನೇ ಸಾರ್ತಾರೆ. ಇಲ್ಲಿ ಪ್ರಮುಖವಾಗಿ ಉಲ್ಲೇಖನೀಯವಾಗಿರ್ತಕ್ಕಂಥ ಅಂಶಗಳಂದ್ರೆ ಅವರ ಹೋರಾಟದಲ್ಲಿ ಸತಿ ಪದ್ಧತಿಯ ವಿರುದ್ಧವಾಗಿರ್ತಕ್ಕಂಥ ಬಹಳ ದೊಡ್ಡ ಮಟ್ಟಕ್ಕೆ ಹೋರಾಟವನ್ನು ಮಾಡ್ತಾರೆ. ಬಾಲ್ಯ ವಿವಾಹ, ಅಪ್ರಾಪ್ತ ಬಾಲಕಿಯರೊಂದಿಗೆ ವಿವಾಹ, ಜಾತಿ ಪದ್ಧತಿ, ಪರ್ದಾ ಪದ್ಧತಿ, ಅಸ್ಪೃಶ್ಯತೆ ವಿರುದ್ಧ, ಹೀಗೆ ಸಾಕಷ್ಟು ಅಂದಿನ ಸಾಮಾಜಿಕ ಅನಿಷ್ಟ ಪದ್ಧತಿಗಳಾಗಿದ್ದಂಥ ಎಲ್ಲವುಗಳ ವಿರುದ್ಧವಾಗಿ ದೊಡ್ಡ ಮಟ್ಟಕ್ಕೆ ಹೋರಾಟವನ್ನು ಆರ್ಗನೈಸ್ ಮಾಡೋ ಕೆಲಸವನ್ನು ರಾಜಾರಾಮ್ ಮೋಹನ್ ರಾಯರವರು ಮಾಡ್ತಾರೆ. ಜೊತೆಗೆ ಇವರು ಸಾಮಾಜಿಕ ಒಂದಷ್ಟು ಸುಧಾರಕ ಕೆಲಸಗಳನ್ನು ಕೂಡ ಮಾಡ್ತಾ ಹೋಗ್ತಾರೆ. ಅಂತರ್ಜಾತಿ ವಿವಾಹ, ಇಂಟರ್ ಕ್ಯಾಸ್ಟ್ ಮ್ಯಾರೇಜನ್ನು ಎನ್ಕರೇಜ್ ಮಾಡ್ತಾರೆ. ವಿಧವಾ ಪುನರ್ವಿವಾಹಗಳನ್ನು ಪ್ರೋತ್ಸಾಹ ಮಾಡ್ತಾರೆ. ಜೊತೆಗೆ ಸರ್ವಧರ್ಮ ಸಮನ್ವಯತೆಗೆ ಪ್ರೋತ್ಸಾಹ ಕೊಡ್ತಾರೆ. ಅವರಾಗಲೇ ಉಲ್ಲೇಖ ಮಾಡ್ತಾರೆ, ಪ್ರತಿ ಧರ್ಮದಲ್ಲೂ ಕೂಡ ಸತ್ಯ ಇದೆ, ದೇವರು ಒಬ್ಬನೇ ಅಂತೇಳಿ. ಹಾಗಾಗಿ
ಸರ್ವ ಧರ್ಮಗಳಲ್ಲೂ ಕೂಡ ನಂಬಿಕೆ ಇಟ್ಟಿದಂಥ ಇವರು ಸರ್ವಧರ್ಮ ಸಮನ್ವಯತೆಗೆ ಹೆಚ್ಚಾಗಿ ಇಂಪಾರ್ಟೆನ್ಸ್ ಅನ್ನು ಕೊಡ್ತಾರೆ. ಅಂತರ್ಜಾತಿ ವಿವಾಹನ ಮಾಡೋ ಮೂಲಕವಾಗಿ ಜಾತಿ ಭೇದವನ್ನು, ಜಾತಿ ಪದ್ಧತಿಯನ್ನು, ವಿಧವಾ ಪುನರ್ವಿವಾಹನ ಮಾಡೋ ಮೂಲಕವಾಗಿ ಎನ್ಕರೇಜ್ ಮಾಡೋ ಮೂಲಕ ವಿಧವೆಯರ ಅಂದರೆ ಮಹಿಳೆಯರ ಸ್ಥಾನಮಾನಗಳ ಸುಧಾರಣೆಗೆ ಹೆಚ್ಚು ಕ್ರಮವನ್ನು ತೆಗೆದುಕೊಳ್ತಾ ಹೋಗ್ತಾರೆ. ಹೀಗಾಗಿ ಸಾಮಾಜಿಕವಾಗಿ ಬಹಳಷ್ಟು ದೊಡ್ಡ ಆಂದೋಲನವನ್ನೇ ಹಲವಾರು ವಿಚಾರಗಳಲ್ಲಿ ಆರ್ಗನೈಸ್ ಮಾಡಿದಂಥ ರಾಜಾರಾಮ್ ಮೋಹನ್ ರಾಯ್ ಇಂದಿಗೂ ಕೂಡ ಅವರ ಸಾಮಾಜಿಕ ಸುಧಾರಣಾ ಕ್ರಮಗಳಿಂದಲೇ ಅಮರರಾಗಿರೋದನ್ನು ನಾವು ಉಲ್ಲೇಖ ಮಾಡಬಹುದು. ಇನ್ನು ಸತಿ ಪದ್ಧತಿ ನಿಷೇಧ 1929. ರಾಜಾರಾಮ್ ಮೋಹನ್ ರಾಯರವರ ಸಾಮಾಜಿಕ ಸುಧಾರಣೆಯಲ್ಲಿ ಅತ್ಯಂತ ದೊಡ್ಡ ಹೆಗ್ಗುರುತು ಸತಿ ಪದ್ಧತಿ ನಿಷೇಧ. ನೋಡಿ, ಸತಿ ಪದ್ಧತಿಯ ವಿರುದ್ಧವಾಗಿ ಬಹಳ ಬೃಹತ್ತಾಗಿರ್ತಕ್ಕಂಥ ಆಂದೋಲನವನ್ನು ಆರ್ಗನೈಸ್ ಮಾಡ್ತಾರೆ, ಹೋರಾಟವನ್ನು ಆರ್ಗನೈಸ್ ಮಾಡ್ತಾರೆ. ಎಷ್ಟು ಮಟ್ಟಿಗೆ ತೀವ್ರ ಸ್ವರೂಪದ ಪಡೆದಿತ್ತು ಇವರ ಹೋರಾಟ ಅಂತಂದ್ರೆ, ಗವರ್ನರ್ ಜನರಲ್, ಆಗಿನ ಗವರ್ನರ್ ಆಗಿದ್ದಂಥ ಲಾರ್ಡ್ ವಿಲಿಯಂ ಬೆಂಟಿಂಕು 1829ರಲ್ಲಿ ಸತಿ ಪದ್ಧತಿ ನಿಷೇಧ ಕಾಯ್ದೆನ ಜಾರಿಗೆ ತರ್ತಾರೆ. ಇದಕ್ಕೆ ಮೂಲ ಕಾರಣ ರಾಜಾರಾಮ್ ಮೋಹನ್ ರಾಯರ ಹೋರಾಟ. ಲಾರ್ಡ್ ವಿಲಿಯಂ ಬೆಂಟಿಕ್ನ ಮೇಲೆ ಅಷ್ಟು ಮಟ್ಟಿಗೆ ಪ್ರಭಾವ ಬೀರುವಂತಹ ಒಂದು ಹೋರಾಟವನ್ನು ಇವರು ಆರ್ಗನೈಸ್ ಮಾಡ್ತಾರೆ ಸತಿ ಪದ್ಧತಿಯ ವಿರುದ್ಧವಾಗಿ. ಸತಿ ಪದ್ಧತಿನ ಗೊತ್ತೇ ನಿಮಗೆ, ಗಂಡ ತೀರ್ಕೊಂಡು ಹೋಗ್ತಿದ್ದಾಗೆ ಹೆಂಡತಿ ಆತನೊಂದಿಗೆ ಚಿತೆಗೆ ಸಜೀವವಾಗಿ ತನ್ನನ್ನು ತಾನೇ ಪ್ರಾಣಾರ್ಪಣೆ ಮಾಡ್ಕೊಳ್ತಕ್ಕಂಥ ಒಂದು ಪದ್ಧತಿ. ಆ ಮೂಲಕವಾಗಿ ತನ್ನ ಸರ್ವಸ್ವವನ್ನು ಕೂಡ ಕಳ್ಕೊಳ್ಬೇಕಿತ್ತು ಹೆಣ್ಣು. ಮುಂದಿನ ಬದುಕನ್ನ ದಾರುಣ ಅಂತ್ಯಕ್ಕೆ ತಳ್ಳುವಂಥ ಕೆಲಸ ಮಾಡಬೇಕಿತ್ತು. ಅಂತ ಒಂದು ಅನಿಷ್ಟ ಪದ್ಧತಿಯ ವಿರುದ್ಧವಾಗಿ ಬೃಹತ್ತಾದ ಆಂದೋಲನವನ್ನು, ಹೋರಾಟ ಆರ್ಗನೈಸ್ ಮಾಡ್ತಾರೆ. ಇವರ ಹೋರಾಟದ ಪ್ರತಿಫಲವಾಗಿಯೇ 1929ರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಕು ಸತಿ ಪದ್ಧತಿ ನಿಷೇಧ ಕಾಯ್ದೆನ ಜಾರಿಗೆ ತರ್ತಾರೆ. ಇದು ನಿಮಗೆ ಕಾಲಾನುಕ್ರಮಣಿಕೆಯಲ್ಲಿ ಕೂಡ ಕೇಳ್ಬೋದು, ಸತಿ ಪದ್ಧತಿ ನಿಷೇಧ ಕಾಯ್ದೆ ಅಂತೇಳಿ 1929. ಅಥವಾ ಎರಡಂಗದ ಪ್ರಶ್ನೆಗೆ ಸತಿ ಪದ್ಧತಿ ನಿಷೇಧವನ್ನು ಯಾವಾಗ, ಯಾರು ಜಾರಿಗೆ ತಂದರು ಬೇಕಾದ್ರೆ ಕೂಡ ಕೇಳ್ಬೋದು. ಸತಿಪದ್ಧತಿ ನಿಷೇಧ ವಿರುದ್ಧವಾಗಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಹೋರಾಟನ ಅವರು ಆರ್ಗನೈಸ್ ಮಾಡ್ತಾರೆ. ಇನ್ನು ಇಂಗ್ಲಿಷ್ ಶಿಕ್ಷಣದ ಪ್ರತಿಪಾದನೆ 5ನೇ ಪಾಯಿಂಟ್ ಆಗಿ, ಇಂಗ್ಲಿಷ್ ಶಿಕ್ಷಣಕ್ಕೆ ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಬೆಂಬಲನ ಕೊಡ್ತಾರೆ. ಲಾರ್ಡ್ ಮೆಕ್ಕಾಲೆ ಮಿನಿಟ್ ಗೊತ್ತಿರ್ಬೋದು, ನಿಮಗೆ ಕೇಳಿರ್ಬೋದು. ಲಾರ್ಡ್ ಮೆಕ್ಕಾಲೆ ಮಿನಿಟ್ ಏನಿದೆ, ಆ ಸಂದರ್ಭದಲ್ಲಿ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಸಂಬಂಧಪಟ್ಟಂಗೆ ಏನು ಆಂಗ್ಲಿಸಿಸ್ಟರ್ ಅಂತ ಏನೇನು ಗುಂಪಿತ್ತು, ಆ ಆಂಗ್ಲಿಸಿಸ್ಟರ್ ಗುಂಪಲ್ಲಿ ರಾಜಾರಾಮ್ ಮೋಹನ್ ರಾಯನ ಗುರುತಿಸಲಾಗುತ್ತೆ. ಇಂಗ್ಲಿಷ್ ಶಿಕ್ಷಣ ಪ್ರತಿಪಾದಕ ಮಾಡಿದಂಥ ಗುಂಪಲ್ಲಿ ರಾಜಾರಾಮ್ ಮೋಹನ್ ರಾಯನ ಉಲ್ಲೇಖ ಮಾಡಲಾಗುತ್ತೆ. ಸೊ ಇಲ್ಲಿ ಕಲ್ಕತ್ತಾದಲ್ಲಿ ಸ್ವತಃ ಅವರೇ ಆಂಗ್ಲ ಮಾಧ್ಯಮ ಶಾಲೆಯನ್ನು ಸ್ಥಾಪನೆ ಮಾಡ್ತಾರೆ. ಜೊತೆಗೆ ಕಲ್ಕತ್ತಾದಲ್ಲಿ ವೇದಾಂತ ಕಾಲೇಜನ್ನು, ಜೊತೆಗೆ ಹಿಂದೂ ಕಾಲೇಜನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಎಜುಕೇಷನ್ನ ಪ್ರಮೋಟ್ ಮಾಡೋದಕ್ಕೆ ವೆಸ್ಟರ್ನ್ ಎಜುಕೇಷನ್, ಅದರಲ್ಲೂ ಕೂಡ ಇಂಗ್ಲಿಷ್ ಅಥವಾ ವೆಸ್ಟರ್ನ್ ಎಜುಕೇಷನ್ನ ಬೆಂಬಲಿಸಿ ಕಲ್ಕತ್ತಾದಲ್ಲಿ ಸ್ವತಃ ತಮ್ಮ ಸ್ವಂತ ಖರ್ಚಿನಿಂದ ಆಂಗ್ಲ ಮಾಧ್ಯಮ ಶಾಲೆಯನ್ನು, ಕ್ರಮೇಣ ವೇದಾಂತ ಕಾಲೇಜನ್ನು ಮತ್ತು ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜನ್ನು ಅವರು ಆರಂಭ ಮಾಡ್ತಾರೆ. ಜೊತೆಗೆ ಹಲವಾರು ಪತ್ರಿಕೆಗಳ ಮೂಲಕವಾಗಿ ಸಾಮಾಜಿಕ ಸುಧಾರಣಾ ಕ್ರಮಗಳನ್ನು ಮತ್ತು ಇಂಗ್ಲಿಷ್ ಶಿಕ್ಷಣದ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಇವರು ಪ್ರಮುಖವಾಗಿ ಬಂಗಾಳ ಭಾಷೆಯಲ್ಲಿ ಸಂವಾದ ಕೌಮುದಿ ಎಂಬ ಪತ್ರಿಕೆಯನ್ನು ಆರಂಭಿಸ್ಕೊತಾರೆ. ಜೊತೆಗೆ ಪರ್ಷಿಯನ್ ಭಾಷೆಯಲ್ಲಿ ಮೀರತ್ ಉಲ್ ಅಕ್ಬರಿ, ಬಂಗಾಳಿ ಭಾಷೆಯಲ್ಲಿ ಸಂವಾದ ಕೌಮುದಿ ಎಂಬ ಪತ್ರಿಕೆಯನ್ನು, ಹಾಗೆಯೇ ಪರ್ಷಿಯನ್ ಭಾಷೆಯಲ್ಲಿ ಮೀರತ್ ಉಲ್ ಅಕ್ಬರಿ ಎಂಬ ಪತ್ರಿಕೆಗಳನ್ನು ಆರಂಭ ಮಾಡಿಕೊಂಡು ಅದರಲ್ಲಿ ಲೇಖನಗಳನ್ನು ಬರೆಯುವ ಮೂಲಕ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ. ಸತಿ ಪದ್ಧತಿ ನಿಷೇಧ ವಿರುದ್ಧವಾಗಿ ಸಾರ್ವಜನಿಕ ಅಭಿಪ್ರಾಯವನ್ನು ಸಂಗ್ರಹ ಮಾಡುವಲ್ಲಿ, ಜೊತೆಗೆ ವಿಲಿಯಂ ಬೆಂಟಿಕ್ನ ಮೇಲೆ ಪ್ರಭಾವ ಬೀರುವಲ್ಲಿ ಈ ಪತ್ರಿಕೆಗಳು ಕೂಡ ಅವರಿಗೆ ಸಹಕಾರ ಆಗಿದ್ದನ್ನು ಕಾಣ್ತಾ ಅಂತ ಶ್ರೇಷ್ಠ ಪತ್ರಿಕೆಗಳನ್ನು ಆರಂಭ ಮಾಡ್ಕೊಳ್ತಾರೆ. ಜೊತೆಗೆ ಎ ಗಿಫ್ಟ್ ಟು ಮೋನೋಥೆಸಿಸ್ಟ್ ಎಂಬ ಗ್ರಂಥನೂ ಕೂಡ ಬರೀತಾರೆ. ಎ ಗಿಫ್ಟ್ ಟು ಮೋನೋಥೆಸಿಸ್ಟ್ ಎಂಬ ಗ್ರಂಥನೂ ಕೂಡ ಉಲ್ಲೇಖ ಮಾಡೋದನ್ನು ಕಾಣ್ತಾ ಹೋಗ್ತಾರೆ. ಹೀಗೆ ಶಿಕ್ಷಣದ ಬಗ್ಗೆ ಅತ್ಯಂತ ಒಲವನ್ನು ಹೊಂದಿದ್ದಂಥ ವ್ಯಕ್ತಿ ರಾಜಾರಾಮ್ ಮೋಹನ್ ರಾಯ್. ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನ ಆಗಬೇಕು ಅಂದರೆ ಶಿಕ್ಷಣ ಏನಾಗಬೇಕು, ಹೆಚ್ಚು ಪ್ರಚುರ ಆಗಬೇಕು ಅಂತಲೇ ಶಾಲಾ ಕಾಲೇಜುಗಳನ್ನು ಅವರು ಆರಂಭ ಮಾಡೋದನ್ನು ಕಾಣ್ತೇವೆ. ಹೀಗೆ ಈ 5 ಅಂಶಗಳ ಮೂಲಕವಾಗಿ ರಾಜಾರಾಮ್ ಮೋಹನ್ ರಾಯರ ಪಾತ್ರವನ್ನು ನಾವು ಅನಲೈಸ್ ಮಾಡ್ಬೋದು. ಇದು 5 ಅಂಕದ ಪ್ರಶ್ನೆ. ನಿಮಗೆ 5 ಅಂಕದಲ್ಲಿ ರಾಜಾರಾಮ್ ಮೋಹನ್ ಸಾಮಾಜಿಕ ಧಾರ್ಮಿಕ ಸುಧಾರಣೆಯಲ್ಲಿ ರಾಜಾರಾಮ್ ಮೋಹನ್ ರಾಯರ ಪಾತ್ರವನ್ನು ವಿವರಿಸಿ ಅಂತ ನಿಮಗೆ 5 ಅಂಕಕ್ಕೆ ಕೇಳ್ತಾನೆ. ಈ ರೀತಿ 5 ಸೆಕ್ಷನ್ಗಳು ಮಾಡ್ಕೊಂಡು ಬರೆಯೋದಕ್ಕೆ ಸುಲಭ ಆಗುತ್ತೆ. ಯಾಕಂದರೆ ಈ ಸೆಕ್ಷನ್ ಮೇನ್ ಟೈಟಲ್ ನೆನಪಿಗೆ ಬಂದರೆ, ಇಂಗ್ಲಿಷ್ ಶಿಕ್ಷಣ ಪ್ರತಿಪಾದನೆ ಅಂತ ನೆನಪಿಗೆ ಬಂದರೆ ಒಂದಷ್ಟು ಶಾಲೆ ಕಾಲೇಜು ಸ್ಥಾಪನೆ ಮಾಡುವಂತಲ್ಲಿ ಜನರಲ್ಲ ಬರೆಯುವ ಪ್ರಯತ್ನ ಮಾಡಬಹುದು. ಆ ಮೂಲಕವಾಗಿ ಹೆಚ್ಚು ದೀರ್ಘಾವಧಿಯಲ್ಲಿ ನೆನ್ಪಿಡೋದಕ್ಕೆ ನಿಮಗೆ ಸಾಧ್ಯ ಆಗತ್ತೆ. ಮುಂದಿನ ವಿಡಿಯೋಗೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.